ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರನ್ನೆಲ್ಲ ಕರೆಸಿದ್ರು. ಆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಬರೆದ ಪತ್ರವನ್ನು ಹಿಡ್ಕೊಂಡು ಸ್ವಲ್ಪ ಖಾರವಾಗಿ ಮಾತನಾಡಿದ್ರು. ಇದಕ್ಕೆ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಡಿಸಿಎಂ ಡಿಕೆಶಿ ವಿರುದ್ಧ ಉದ್ಯಮಿ ಈಗ ಗರಂ ಆಗಿದ್ದಾರೆ. ನಿನ್ನೆ ಸಂವಾದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ವಾರ್ನ್ ಕೊಟ್ಟಿದ್ರು. ನನ್ನ ಜೊತೆ ಡೀಲ್ ಮಾಡುವಾಗ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅದಕ್ಕೆ ನೀವು ಮಿನಿಸ್ಟರೇ ಹೊರತು ನಮ್ಮ ಮಾಸ್ಟರ್ ಅಲ್ಲ, ಸಾರ್ವಜನಿಕರ ಜೊತೆ ಹೀಗೆ ಮಾತಾಡಿ ಭಯ ಹುಟ್ಟಿಸಬೇಡಿ. ಸಚಿವ ಡಿಕೆಶಿಗೆ ಟಕ್ಕರ್ ಕೊಟ್ಟಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ. ಪ್ರಜಾಪ್ರಭುತ್ವದಲ್ಲಿ ಸಚಿವರನ್ನ ಪ್ರಶ್ನಿಸುವ ಹಕ್ಕು ನಮಗಿದೆ. ಈ ರೀತಿ ಸಾರ್ವಜನಿಕರೊಂದಿಗೆ ಮಾತನಾಡೋದು ತಪ್ಪು ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ನಿನ್ನೆ ಅವರು ಆಡಿದ ಮಾತಿಗೆ ಇವತ್ತು ಮೋಹನ್ ದಾಸ್ ಪೈ ಅವರ ರಿಯಾಕ್ಷನ್. ನಿನ್ನೆ ಸ್ವಲ್ಪ ಖಾರವಾಗಿ ಮಾತಾಡಿದರು ಡಿಕೆ ಶಿವಕುಮಾರ್. ಸಾಮಾನ್ಯ ಇತ್ತೀಚೆಗೆ ಅವರು ಆ ರೀತಿ ಮಾತನಾಡ್ತಾ ಇರಲಿಲ್ಲ. ಬಟ್ ನಿನ್ನೆ ಪತ್ರ ಬರೆದು ನನಗೆ ಹೆದರಿಸ್ತೀರಾ, ನಾನು ಪ್ರಧಾನಮಂತ್ರಿಗೆ ಹೆದರಲಿಲ್ಲ, ಜೈಲ್ಗೆ ಹೋಗಿ ಬಂದವನು, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದರು. ಅದಕ್ಕೆ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಇವತ್ತು ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ, ನೀವು ಮಿನಿಸ್ಟರೇ ಹೊರತು ಮಾಸ್ಟರ್ ಅಲ್ಲ, ನಮ್ಮನ್ನು ಭಯಪಡಿಸ್ಬೇಡಿ, ನಿಮ್ಮನ್ನು ಪ್ರಶ್ನೆ ಮಾಡೋ ಹಕ್ಕು ನಮಗಿದೆ ಅಂತ. ಹಾಗಾದ್ರೆ ನೆನೆ ಏನು ಮಾತಾಡಿದ್ರು ನೋಡೋಣ. ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದೀವಿ ಅಂತ. ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡಿಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗಬೇಕೋ ಆ ಕೆಲಸನೇ ನೀವು ಮಾಡ್ಕೊಳ್ಳಿ. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದೀವಿ ಅಂತ. ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡಿಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗಬೇಕೋ ಆ ಕೆಲಸನೇ ನೀವು ಮಾಡ್ಕೊಳ್ಳಿ. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದೀವಿ ಅಂತ. ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡಿಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗಬೇಕೋ ಆ ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ನಿನ್ನೆ ಡಿ ಕೆ ಶಿವಕುಮಾರ್ ಈ ಮಾತನ್ನು ಆಡಿದಾಗಲೇ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು ಅಂತ. ಸೊ ಈಗ ಒಬ್ಬೊಬ್ಬರೇ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಇದಕ್ಕೆ ರೆಸ್ಪಾನ್ಸ್ ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೆ? ಅರವಿಂದ್, ನೀವು ಹೇಳಿದಾಗೆ ನಿನ್ನೆಯಿಂದಲೇ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಮಾತುಗಳನ್ನು ಆಡಿದ್ರು, ಸಹಜವಾಗಿ ಅದು ಸಾಕಷ್ಟು ಟೀಕೆಗಳಿಗೂ ಕೂಡ ಕಾರಣವಾಗಿತ್ತು. ಯಾಕಂದರೆ ನಿನ್ನೆ ಕರೆದಿರುವಂಥದ್ದು ಸರ್ಕಾರವೇ ಅಪಾರ್ಟ್ಮೆಂಟ್ ನಿವಾಸಿಗಳನ್ನು ಕರೆದಂತಹ ಬಹಿರಂಗ ಸಭೆ. ಆ ಸಭೆಯಲ್ಲಿ ಈ ರೀತಿಯಾಗಿ ಯಾರೋ ಒಬ್ಬರು ಅಪಾರ್ಟ್ಮೆಂಟ್ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ದಯವಿಟ್ಟು ಸ್ಪಂದನೆ ಮಾಡಿ, ನಿಮ್ಮ ಸರ್ಕಾರಕ್ಕೆ ಮತವನ್ನು ನೀಡಿದ್ದೀವಿ, ನೀವು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ರು. ಆ ಪತ್ರಕ್ಕೆ ಉತ್ತರವಾಗಿ ಏನು ನಮ್ಮನ್ನು ಥ್ರೆಟನ್ ಮಾಡ್ತಾ ಇದ್ದೀರಾ, ನನ್ನ ಜೊತೆ ಮಾತನಾಡುವಾಗ, ನನ್ನ ಜೊತೆ ಡೀಲ್ ಮಾಡುವಾಗ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು, ಈ ರೀತಿಯ ಬಹಿರಂಗವಾಗಿ ತಮ್ಮ ಕೋಪವನ್ನ ಪ್ರದರ್ಶನವನ್ನ ಮಾಡಿದ್ರು. ಕಟುವಾದ ಮಾತುಗಳಿಂದ ಆ ಒಂದು ಹಂತದಲ್ಲಿ ಬೆದರಿಕೆಯ ರೀತಿಯಲ್ಲೇ ಇದು ಇತ್ತು ಅನ್ನುವಂಥದ್ದು ಮೋಹನ್ ದಾಸ್ ಪೈ ಅವರ ಈ ಒಂದು ಟ್ವೀಟ್ನಲ್ಲಿ ಇರುವಂತಹ ಅಂಶ. ಸೊ ಅವರು ಕೂಡ ನಾವು ಆರಿಸಿರುವಂತಹ ಪ್ರತಿನಿಧಿಗಳೇ ಹೊರತು ನೀವು ನಮ್ಮ ಮೇಸ್ಟ್ರಲ್ಲ, ಈ ರೀತಿ ಮಾತನಾಡೋದಕ್ಕೆ ಅಂತ ಟಕ್ಕರನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ನಾವು ಆಯ್ಕೆ ಮಾಡಿದಿರುವಂತಹ ಜನಪ್ರತಿನಿಧಿಗಳಿಗೆ
ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂಥದ್ದು ಕಾಮನ್. ಯಾಕಂದ್ರೆ ಜನ ಸಮಸ್ಯೆಗಳಿಂದ ಹೈರಾಣಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿ ನೀವು ಬೆದರಿಕೆಗಳನ್ನ ಹೇಳಿದ್ರೆ ಯಾರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ? ಈ ವರ್ತನೆ ಸರಿಯಲ್ಲ ಅಂತ ಬಹಿರಂಗವಾಗಿ ಎಕ್ಸ್ ನಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಸಾಧ್ಯವಾದ್ರೆ ಜನರ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡಿ ಈ ರೀತಿಯಾಗಿ ಬೆದರಿಕೆ ಹಾಕೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಉದ್ಯಮಿ ಮೋಹನ್ ದಾಸ್ ಪೈ ಮಾತ್ರ ಅಲ್ಲ, ಸಾಕಷ್ಟು ಸಾರ್ವಜನಿಕರು ಜೊತೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಎಕ್ಸ್ ನಲ್ಲಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಬಿಜೆಪಿ ಕೂಡ ಈ ರೀತಿ ಬೆದರಿಕೆಯನ್ನ ಮಾಡ್ತಾ ಇರುವಂತದ್ದು ಗೂಂಡಾ ವರ್ತನೆಯನ್ನ ತೋರ್ತಾ ಇದೆ ಅಂತ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಟ್ ನಿನ್ನೆಯ ಸಭೆಯಲ್ಲಿ DCM ಅವರು ಆಡಿರುವಂತಹ ಮಾತೇನಿದೆ, ಅಲ್ಲಿ ಖುದ್ದಾಗಿ ಇರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಕೂಡ ಬೇಸರವನ್ನ ತರಿಸಿರುವಂತದ್ದು ನಿಜ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದನೇ ಇದ್ರ ಬಗ್ಗೆ ಆಕ್ರೋಶ ಯಾವ ಹಂತಕ್ಕೆ ಹೋಗಿದ್ರು ಅಂತಂದರೆ DK ಶಿವಕುಮಾರ್ ಕೊತ್ವಾಲನ್ ಶಿಷ್ಯ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಅಂತ ಕೆಲವರು ಬರ್ಕೊಂಡಿದ್ರು. ಹಾಗಾಗಿ ಸ್ವಲ್ಪ ಅಂಥ ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ನಡ್ಕೊಳ್ಬೇಕು ಅಂತ ಕೆಲವರ ಅಭಿಪ್ರಾಯ. ಮುಖ್ಯಮಂತ್ರಿ ಆಗೋರು ಈ ಥರ ಜನರನ್ನ ಬೆದರಿಸ್ತಾರಾ, ಡೀಲ್ ಗೀಲ್ ಅಂತ ಎಲ್ಲ ಮಾತಾಡ್ತಾರಾ ಅಂತ ಆಕ್ಷೇಪ.